ನಮಗೊಂದು ಸಮಸ್ಯೆ ಬಂದಾಗ ತಕ್ಷಣ ಮನಸ್ಸಿಗೆ ಬರೋ ಮೊದಲನೇ ಐಡಿಯಾನೇ ಬೆಸ್ಟ್ ಅಂತ ನಮಗೆಲ್ಲ ಅನ್ಸುತ್ತೆ ಅಲ್ವಾ? ಫಾಸ್ಟಾಗಿ ಯೋಚಿಸೋದೇ ಬುದ್ಧಿವಂತಿಕೆ ಅಂತಾನೂ ಅನ್ಕೋತೀವಿ. ಆದ್ರೆ ಒಂದು ವೇಳೆ ಆ ಮೊದಲ ಯೋಚನೆಯೇ ನಮ್ಮ ಅತಿದೊಡ್ಡ ತಪ್ಪಾಗಿದ್ರೆ? ಈ ಪ್ರಶ್ನೆ ಸ್ವಲ್ಪ ವಿಚಿತ್ರ ಅನಿಸಬಹುದು. ನಮ್ಮ ಮೆದುಳೇ ನಮಗೆ ಯಾಕೆ ಬಲೆ ಒಡ್ಡುತ್ತೆ? ಅಸಲಿಗೆ ನಮ್ಮ ಈ ಒಂದು ಸಹಜ ಗುಣ ಅಂದ್ರೆ ತಕ್ಷಣ ಒಂದು ಉತ್ತರಕ್ಕೆ ಜಂಪ್ ಮಾಡೋದು ನಮ್ಮನ್ನು ಒಳ್ಳೆ ನಿರ್ಧಾರಗಳಿಂದ ದೂರ ಇಡ್ತಾ ಇದ್ಯಾ? ಇದರ ಹಿಂದಿನ ಕಾರಣ ನಮ್ಮ ವಿಕಾಸದ ಕಥೆಯಲ್ಲೇ ಅಡಗಿದೆ. ಇದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ನಾವು ಸಾವಿರಾರು ವರ್ಷ ಹಿಂದೆ ಹೋಗ್ಬೇಕು. ಕಲ್ಪನೆ ಮಾಡ್ಕೊಳ್ಳಿ, ನೀವೊಂದು ಕಾಡಲ್ ನಡೀತಿದಿರಿ, ಇದ್ದಕ್ಕಿದ್ದಂತೆ ಎದುರಿಗೆ ಒಂದು ಹುಲಿ ಬಂತು. ಆಗ ಏನ್ ಮಾಡ್ಬೋದು? ಯಾವ ಆಯ್ಕೆ ಬೆಸ್ಟ್ ಅಂತ ಲಿಸ್ಟ್ ಮಾಡ್ತಾ ಕೂರೋಕೆ ಟೈಮ್ ಇರುತ್ತಾ? ಖಂಡಿತ ಇಲ್ಲ. ಓಡು, ಮರ ಹತ್ತು, ಅಡಿಗಿಕು, ಯಾವ್ದಾದ್ರೂ ಒಂದು ತಕ್ಷಣದ ನಿರ್ಧಾರ ತಗೋಬೇಕು. ಇದೇ ನೋಡಿ ನಮ್ಮ ಟೈಗರ್ ಅಟ್ಯಾಕ್ ಬ್ರೇನ್ನ ಕೆಲ್ಸ. ಆ ಕಾಲದಲ್ಲಿ ಎದುರಾಗುತ್ತಿದ್ದ ಅಪಾಯಗಳು ಹೀಗೆ ಇದ್ದವು. ತುಂಬ ಸ್ಪಷ್ಟ, ನೇರ ಮತ್ತು ಜೀವ ಉಳಿಸ್ಕೊಳ್ಳೋದಕ್ಕೆ ಸಂಬಂಧಪಟ್ಟಿದ್ದು. ಒಂದು ಒಳ್ಳೆ ಉತ್ತರ ಸಿಕ್ಕಿದ್ರೆ ಸಾಕಿತ್ತು ಬದುಕುಳಿಯೋಕೆ. ಆದ್ರೆ ಇವತ್ತಿನ ನಮ್ಮ ಜಗತ್ತು ಹಾಗಿಲ್ಲ. ನಮ್ಮ ಸಮಸ್ಯೆಗಳು ಆಫೀಸ್ ಪ್ರಾಜೆಕ್ಟ್ ಇರ್ಬೋದು, ಹಣಕಾಸಿನ ನಿರ್ಧಾರಗಳಿರ್ಬೋದು ಅಥವಾ ಸಂಬಂಧಗಳಲ್ಲಿನ ಗೊಂದಲಗಳಿರ್ಬೋದು. ಇವು ತುಂಬಾನೇ ಸಂಕೀರ್ಣವಾಗಿವೆ. ಸುಲಭದ ಉತ್ತರಗಳು ಇಲ್ಲಿ ಖಂಡಿತ ಕೆಲಸ ಮಾಡಲ್ಲ. ಹಾಗಾಗಿ ನಮ್ಮನ್ನ ಬದುಕುಳಿಸೋಕ್ಕೆ ಸಹಾಯ ಮಾಡಿದ ಮೆದುಳಿನ ಅದೇ ಗುಣ ಇವತ್ತಿನ ಈ ಕಾಂಪ್ಲೆಕ್ಸ್ ಜಗತ್ತಿನಲ್ಲಿ ನಮಗೊಂದು ದೊಡ್ಡ ಸಮಸ್ಯೆಯಾಗಿದೆ. ಯಾಕಂದ್ರೆ ನಮ್ಮ ಟೈಗರ್ ಅಟ್ಯಾಕ್ ಬ್ರೇನ್ ಇವತ್ತಿಗೂ ಮೊದಲು ಸಿಕ್ಕ ಉತ್ತರವೇ ಸರಿ ಅಂದ್ಕೊಂಡ್ಬಿಡುತ್ತೆ. ಆದ್ರೆ ವಾಸ್ತವದಲ್ಲಿ ಇವತ್ತಿನ ಜಗತ್ತಿನಲ್ಲಿ ಮೊದಲ ಪರಿಹಾರ ಬಹುತೇಕ ಯಾವಾಗ್ಲೂ ಅತ್ಯುತ್ತಮವಾಗಿರೋದಿಲ್ಲ. ಹಾಗಾದ್ರೆ ನಮ್ಮದೇ ಮೆದುಳು ನಮಗೋಸ್ಕರ ತೋಡಿರೋ ಈ ಹಳ್ಳಿದಿಂದ ಪಾರಾಗೋದು ಹೇಗೆ? ನಮ್ಮ ಸಹಜ ಪ್ರವೃತ್ತಿಯನ್ನೇ ಮೀರಿ ಉತ್ತಮ ನಿರ್ಧಾರಗಳನ್ನ ತೆಗೆದುಕೊಳ್ಳೋಕೆ ಏನಾದ್ರೂ ದಾರಿ ಇದೆಯಾ? ಖಂಡಿತ ಇದೆ, ಮತ್ತು ಅದೊಂದು ಅಚ್ಚರಿ ಎನಿಸುವಷ್ಟು ಸರಳವಾದ ಟೆಕ್ನಿಕ್. ಅದರ ಹೆಸರು ಎರಡನೇ ಅತ್ಯುತ್ತಮ ಪರಿಹಾರ. ಇದರ ಐಡಿಯಾ ತುಂಬಾನೇ ಸಿಂಪಲ್. ಮನಸ್ಸಿಗೆ ಒಂದು ಪರಿಹಾರ ಬಂದ ತಕ್ಷಣ ಅದನ್ನೇ ಫೈನಲ್ ಮಾಡ್ಕೊಳ್ಳೋ ಬದಲು ಒಂದು ಕ್ಷಣ ನಿಲ್ಬೇಕು. ನಿಂತು ಸರಿ, ಇದು ಬಿಟ್ಟು ಇನ್ನೊಂದು ಎರಡನೇ ಬೆಸ್ಟ್ ಪರಿಹಾರ ಏನಾಗಿರಬಹುದು ಅಂತ ನಮ್ಮನ್ನ ನಾವೇ ಕೇಳ್ಕೋಬೇಕು. ಅಷ್ಟೇ. ಈ ಒಂದು ಸಣ್ಣ ಪ್ರಶ್ನೆ ನಮ್ಮ ಯೋಚನೆಯ ದಿಕ್ಕನ್ನೇ ಬದಲಾಯಿಸಿಬಿಡುತ್ತೆ. ಇದನ್ನ ರೂಢಿ ಮಾಡ್ಕೊಳ್ಳೋದು ತುಂಬಾನೇ ಸುಲಭ. ಮೊದಲ್ನಿಗೆ ನಿಮ್ಮ ಮನಸ್ಸಿಗೆ ಬಂದ ಆ ಮೊದಲ ಸಹಜವಾದ ಪರಿಹಾರ ಯಾವುದು ಅಂತ ಗುರ್ತಿಸಿ. ಎರಡನೇದಾಗಿ, ಮತ್ತು ಇದು ತುಂಬಾನೇ ಮುಖ್ಯವಾದ ಹೆಜ್ಜೆ, ಒಂದು ಬ್ರೇಕ್ ತಗೊಂಡು ಇದಕ್ಕೊಂದು ಎರಡನೇ ಪರಿಹಾರ ಏನಪ್ಪಾ ಅಂತ ಯೋಚಿಸಿ. ಕೊನೆಗೆ ಆ ಎರಡು ಪರಿಹಾರಗಳನ್ನು ಅಕ್ಕಪಕ್ಕ ಇಟ್ಟು ನೋಡಿ, ಯಾವುದು ನಿಜವಾಗ್ಲೂ ಬೆಸ್ಟ್, ಅಥವಾ ಎರಡನ್ನೂ ಸೇರಿಸಿ ಇನ್ನೂ ಅದ್ಭುತವಾದ ಮೂರನೇ ಪರಿಹಾರ ಸೃಷ್ಟಿಸ್ಬೋದಾ ಅಂತ ಯೋಚಿಸಿ. ಸರಿ, ಇದೆಲ್ಲ ಕೇಳೋಕೆ ಚೆನ್ನಾಗಿದೆ, ಆದ್ರೆ ನಿಜ ಜೀವನದಲ್ಲಿ ಇದು ಹೇಗೆ ಕೆಲಸ ಮಾಡುತ್ತೆ? ಬನ್ನಿ, ಒಂದು ತುಂಬಾ ಸಾಮಾನ್ಯವಾದ ಉದಾಹರಣೆ ತಗೊಂಡೋಡೋಣ. ನಮ್ಮ ಮನೆಯನ್ನು ಕಳ್ಳರಿಂದ ಸುರಕ್ಷಿತವಾಗಿಡುವುದು ಹೇಗೆ ಅನ್ನೋ ಸಮಸ್ಯೆ. ಈ ಸಮಸ್ಯೆ ಬಗ್ಗೆ ಯೋಚಿಸಿದ ತಕ್ಷಣ ತಲೆಗೆ ಬರುವ ಮೊದಲ ಪರಿಹಾರ ಯಾವುದು? ಖಂಡಿತ ಬಾಗಿಲಿಗೆ ದೊಡ್ಡ ಗಟ್ಟಿಯಾದ ಬೀಗ ಹಾಕೋದು. ಇದು ಮೊದಲ ಪರಿಹಾರ. ಆದ್ರೆ ನಾವು ಒಂದು ಕ್ಷಣ ನಿಂತು ಎರಡನೇ ಪರಿಹಾರ ಏನು ಅಂತ ಯೋಚಿಸಿದ್ರೆ ಆಗ ಕ್ಯಾಮರಾ ಮತ್ತು ಅಲಾರಂಗಳ ಐಡಿಯಾ ಬರಬಹುದು. ಮೊದಲನೆಯದು ಕೇವಲ ಒಂದು ಫಿಸಿಕಲ್ ಬ್ಯಾರಿಯರ್, ಆದ್ರೆ ಎರಡನೆಯದು ಒಂದು ಡಿಜಿಟಲ್ ನಿಗಾ ವ್ಯವಸ್ಥೆ. ಬೀಗವನ್ನು ಮುರಿಯಬಹುದು, ಆದ್ರೆ ಕ್ಯಾಮರಾಗಳ ಜಾಲ ಒಂದು ಸಂಪೂರ್ಣ ಭದ್ರತಾ ವಲಯವನ್ನೇ ಸೃಷ್ಟಿಸುತ್ತೆ. ಆದರೆ ಅಸಲಿ ಮ್ಯಾಜಿಕ್ ಇರೋದೇ ಇಲ್ಲಿ. ನಾವು ಆ ಎರಡನೇ ಪರಿಹಾರದ ಬಗ್ಗೆ ಯೋಚಿಸಲು ಶುರು ಮಾಡಿದಾಗ ನಾವು ಮೊದಲು ಊಹಿಸದಿದ್ದಂತಹ ಎಷ್ಟೋ ಹೊಸ ಸಾಧ್ಯತೆಗಳು ಕಾಣಿಸೋಕೆ ಶುರುವಾಗುತ್ತೆ. ಬೀಗಗಳು ಕೇವಲ ಬೀಗ ಹಾಕುವ ಕೆಲಸ ಮಾಡ್ತವೆ ಅಷ್ಟೇ, ಆದ್ರೆ ಕ್ಯಾಮೆರಾಗಳಿಂದ ಸಿಗುವ ಲಾಭಗಳು ಅದಕ್ಕೂ ಮೀರಿದ್ದು. ಯೋಚನೆ ಮಾಡಿ, ಈ ಕ್ಯಾಮೆರಾಗಳನ್ನು ನಮ್ಮ ಫೋನ್ಗೆ ಕನೆಕ್ಟ್ ಮಾಡ್ಬೋದು. ಜಗತ್ತಿನ ಯಾವುದೇ ಮೂಲೆಯಿಂದ ಮನೆಯ ಮೇಲೆ ಕಣ್ಣಿಡಬಹುದು. ಯಾರಾದ್ರೂ ಅನುಮಾನಾಸ್ಪದವಾಗಿ ಓಡಾಡಿದ್ರೆ ತಕ್ಷಣ ಅಲರ್ಟ್ ಬರುತ್ತೆ. ಅಷ್ಟೇ ಅಲ್ಲ, ಮನೆಯಲ್ಲಿಲ್ಲದಿದ್ದರೂ ಡೆಲಿವರಿ ಬಂದಾಗ ಮಾತಾಡಿ ಗೇಟ್ ಓಪನ್ ಮಾಡ್ಬೋದು. ಕೊನೆಗೆ ಈ ಕ್ಯಾಮೆರಾ ವ್ಯವಸ್ಥೆಯನ್ನು ಬೀಗಗರ ಜೊತೆ ಸೇರಿಸಿದ್ರೆ ಭದ್ರತೆ ಡಬಲ್ ಆಗುತ್ತೆ. ನೋಡಿ, ಈ ಎಲ್ಲಾ ಅದ್ಭುತ ಐಡಿಯಾಗಳು ಸಿಕ್ಕಿದ್ದು ಕೇವಲ ಎರಡನೇ ಪರಿಹಾರ ಯಾವುದು ಅಂತ ಕೇಳಿದ್ದಕ್ಕೆ ಮಾತ್ರ. ಇದನ್ನೇ ಒಂದೇ ಮಾತಿನಲ್ಲಿ ಹೇಳ್ಬೇಕು ಅಂದ್ರೆ, ಯಾವತ್ತೂ ಒಂದೇ ಒಂದು ಪರಿಹಾರಕ್ಕೆ ಅಂಟ್ಕೊಳ್ಬೇಡಿ. ಎರಡನೇ ಅತ್ಯುತ್ತಮ ಪರಿಹಾರದ ಬಗ್ಗೆನೂ ಅಷ್ಟೇ ಎಚ್ಚರಿಕೆಯಿಂದ ಯೋಚಿಸಿ. ಈ ಒಂದು ನಿಯಮ ನಮ್ಮ ನಿರ್ಧಾರಗಳನ್ನ ಇನ್ನಷ್ಟು ಉತ್ತಮಗೊಳಿಸುತ್ತೆ. ನೋಡಿದ್ರಲ್ಲ, ಇದು ಕೇವಲ ನಮ್ಮ ಯೋಚನಾ ಕ್ರಮದಲ್ಲಿ ಮಾಡ್ಕೊಳ್ಳುವ ಒಂದು ಸಣ್ಣ ಬದಲಾವಣೆ. ಆದ್ರೆ ಈ ಒಂದು ಸಣ್ಣ ಶಿಫ್ಟ್ ನಮ್ಮನ್ನು ಕಣ್ಣಿಗೆ ಕಾಣುವ ಸುಲಭದ ಉತ್ತರಗಳನ್ನು ದಾಟಿ ಸಮಸ್ಯೆಯ ಆಳಕ್ಕೆ ಇಳಿದು ಹೆಚ್ಚು ಕ್ರಿಯೇಟಿವ್ ಆಗಿ ಯೋಚಿಸುವಂತೆ ಮಾಡುತ್ತೆ. ಇದು ನಮ್ಮ ನಿರ್ಧಾರಗಳ ಗುಣಮಟ್ಟವನ್ನು ಸಂಪೂರ್ಣವಾಗಿ ಬದಲಾಯಿಸಬಲ್ಲ ಶಕ್ತಿ ಹೊಂದಿದೆ.
ಹಾಗಾದರೆ ಈಗ ಒಂದು ಕ್ಷಣ ಯೋಚಿಸಿ. ಸದ್ಯಕ್ಕೆ ನಮ್ಮ ಜೀವನದಲ್ಲಿ ಅಥವಾ ನಮ್ಮ ಕೆಲಸದಲ್ಲಿ ಯಾವ ಸಮಸ್ಯೆಗೆ ನಾವು ಕೇವಲ ಮೊದಲ ಪರಿಹಾರದ ಜೊತೆ ನಿಂತುಬಿಟ್ಟಿದ್ದೇವೆ? ಆ ಒಂದು ಸಮಸ್ಯೆಗೆ ಎರಡನೆಯ ಅತ್ಯುತ್ತಮ ಪರಿಹಾರ ಏನಾಗಿರಬಹುದು?